ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ನಂಬಿನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನನ್ನ ಕಲೀಗ್ ಪ್ರವೀಣ್. ನೋಡಿ, ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಲೋಕಭವನದಲ್ಲಿ ಸಚಿವರ ಪದಗ್ರಹಣ ಕೂಡ ನೆರವೇರಲಿಕ್ಕಿದೆ. ಆ ಮೂಲಕ ರಾಜಸ್ಥಾನದಿಂದ ಈಗ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಬರ್ತಿದ್ದಾರೆ. ಈಗಂತ ಸಿಎಂ ಡಿಕೆ ಶಿವಕುಮಾರ್ ಇರುವಂತದ್ದು. ಇತ್ತ ಪ್ರಬಲ ಖಾತೆಗಳ ಮೇಲೆ ಸಚಿವಾಕಾಂಕ್ಷಿಗಳ ಕಣ್ಣು ಬಿದ್ದಿರುವಂತದ್ದು. ಹಿಂದೆ ಬಹುಶಃ ಹೈಕಮಾಂಡ್ ಪಟ್ಟಿ ಕಳಿಸುವ ಸಾಧ್ಯತೆ ಇದೆ. ಯುವ ಪಡೆ ಜೊತೆಗೆ ಹಿರಿಯರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಬಹುತೇಕ ಒಂದು ಫೈನಲ್ ಪಟ್ಟಿ ರೆಡಿಯಾಗಿರತಕ್ಕಂಥದ್ದು. ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಲೋಕಭವನದಲ್ಲಿ ಸಚಿವರ ಪದಗ್ರಹಣಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೀಗ ರಾಜಸ್ಥಾನದಿಂದ ಗವರ್ನರ್ ವಾಪಸ್ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಇನ್ನು ಇತ್ತ ಪ್ರಬಲ ಖಾತೆಗಳ ಮೇಲೆ ಸಚಿವಾಕಾಂಕ್ಷಿಗಳ ಕಣ್ಣಂತೂ ಬಿಟ್ಟಿದ್ದು ತಮ್ಮದೇ ಆಗಿರತಕ್ಕಂತಹ ಲಾಬಿಯನ್ನು ಮುನ್ನಡೆಸ್ತಾ ಇದ್ದಾರೆ. Governor is already on his way. Governor is already on his way. Governor is already on his way. ನಾಳೆ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಯಿಂದ ಪ್ರಿಯಾಂಕ್ ಖರ್ಗೆ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು, ದಯವಿಟ್ಟು. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ. ಸ್ವಲ್ಪ ಹುಷಾರು, ದಯವಿಟ್ಟು. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ.